ತಿರ್ಗಾ ಹಾಕನಲ್ಲಪ್ಪ ಸರ್. ನೀರ್ ಹಾಕೋ ಅಂದ್ರೆ ಮಲ್ಕೊಂಡೇನೋ ಮಾಡ್ತಾ ಇದ್ರಲ್ಲಿ ಸರ್. ಆಲ್ರೆಡಿ ಯಾರೋ ಹಾಕ್ಬಿಟ್ಟಿದ್ದಾರೆ ಸರ್. ಹಾಕ್ಬಿಟ್ಟಿದಾರ? ಹಾಳಾಗೋಗ್ಲಿ. ಕಾಂತ ಮರಿ ನೀನು ನೋಡ್ದಾಗ್ಲೆಲ್ಲ ನಗ್ತಾ ಇರ್ತಿಲ್ಲ ಯಾಕೋ? ಸರ್ ಸಿ ಸೆಕ್ಷನ್ ಮ್ಯಾಚ್ ಹೇಳ್ದ ಏನಂತ? ನೀವು ಅಂಡರ್ವೇರ್ ಹಾಕಲ್ಲ ಪಟಾಪಟಿ ನಿಕ್ಕರ್ ಹಾಕ್ತೀರಂತ ಸರ್. ಕ್ಲೀನ್ ಮಾಡಪ್ಪ. ಆಯ್ತು ಸರ್. ಸರ್ ಅದು ಪಟಾಪಟಿ ನಿಕ್ಕರ್ ಉದ್ದುದ ಚಿಕ್ಕದ ಸರ್? ಉದ್ದುದ. ನನ್ನ ಹೆಂಡತಿ ಹೊರಗಡೆ ಪಟಾಪಟಿ ಒಣಗ್ಬೇಡಂತ. ಈ ನನ್ನ ಮಗ ಯಾರು ಮಹೇಶ? ಮಾಡ್ತೀನಿ. ನೀವಿಬ್ರು ಟ್ವಿನ್ಸಾ? ಒಂಥರ ಹಂಗೆ. ಏಯ್ ಬುಕ್ಕೆಟ್ ಬ್ಯಾಗಲ್ಲಿ ಇಟ್ಕೊಳ. ಗಾಡಿ ತಗೊಂಡು ನಡಿ ಬರ್ತೀನಿ. ಹೋಯ್ತಾ ಇರೋ ರೈಟ್. ಆಕ್ಚುಲಿ ಅದೇನಾಯ್ತು ಅಂದ್ರೆ ನನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಇಬ್ರು ಒಂದೇ ತರಾನೇ. ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಒಳ್ಳೆ ಮನ್ಸಿಂದ ನೋಡಿ ಕಾಂತ ಯಾರು ಅಂತ ಗೊತ್ತಾಗತ್ತೆ. ಅಂದಾಗೆ ನಿಮ್ಮ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಅದಿರ್ಲಿ, ಅವ್ರು ಯಾಕೆ ಗಾಡಿ ತಳ್ಕೊಂಡು ಹೋಗ್ತಾ ಇದಾರೆ? ಪೆಟ್ರೋಲ್ ಇಲ್ವಾ? ಓಡ್ಸಕ್ಕೆ ಮೀಟರ್ ಬೇಕಲ್ಲ. ಎಲ್ರು ನಂತರನೇ ಮಲ್ಟಿ ಟ್ಯಾಲೆಂಟೆಡ್ ಸಿಗ್ಬೇಕಲ್ವಾ? ಆಕ್ಚುಲಿ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅಯ್ಯೋ ಇಷ್ಟ ಬೇಗ ನೀನಾ? ಏನ್ ಹೇಳಿ? ಬನ್ನಿ ಕಾಫಿ ಡೇಗೆ ಹೋಗಿ ಮಾತಾಡೋಣ. ಕಾಫಿ ಡೇ? ಓ ಮೈ ಗಾಡ್. ನಿನ್ನೆ ತಾನೇ ಯಾರೋ ಲೂಪರ್ಸು ನನ್ನ ಪಾಕೆಟ್ ಇಂದ ATM ಕಾರ್ಡ್ ಪಿಕ್ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ. 5 lakhs ಮನಿ. ನೋ ಪ್ರಾಬ್ಲಮ್, ನಾನೇ ಕೊಡ್ತೀನಿ. ಅಯ್ಯೋ ಇಷ್ಟ ಬೇಗ ಟೋಕನ್ ಹಾಕೊಳಕ್ ಆಗಲ್ಲ ಬಿಡಿ ನಮ್ಮ ಕೈಯಲ್ಲಿ. ಏನಂದ್ರೆ? ಅಲ್ಲ ನಾವಿಲ್ಲೇ ಕುತ್ಕೊಂಡು ಮಾತಾಡೋಣ ಅಂದೆ. ಓಕೆ ಬನ್ನಿ. ಓ ಲೇಡೀಸ್ ಫಸ್ಟ್ ಬನ್ನಿ. ಸೂಪರ್. ನೀವು ಅದೇನೋ ಹೇಳ್ಬೇಕು ಅಂದ್ರಲ್ಲ? ಅದೇ ಗರುಡ ಮಾಲ್ ನಲ್ಲಿ ಕವಿತೆ ಫೆಸ್ಟ್ ಆಗ್ತಾ ಇದೆ. ಈ ಸಾರಿ ನೀವು ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡ್ಬೇಕು. ನೀವು ಟ್ಯಾಲೆಂಟ್ ತೋರಿಸ್ಬೇಕು. ಓ ಫ್ಯಾಂಟಾಸ್ಟಿಕ್. ಬಂದೇ ಬರ್ತೀನಿ ಬಿಡಿ. ಇನ್ನೊಂದು ವಿಷಯ, ನಾನೊಂದು ಕವಿತೆ ಬರ್ದಿದ್ದೀನಿ, ಚೂರ್ ಕರೆಕ್ಷನ್ ಮಾಡ್ಕೊಡ್ತೀರಾ? ಅಬ್ಬಾ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು. ಬೇಕಾಗಿತ್ತ ನನಗಿದು. ಕಣ್ಣೀರು? ಕಣ್ಣೀರಲ್ಲ, ಪನ್ನೀರು. ಪನ್ನೀರು. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹಾಲುಜನು ಸಿನಿಮಾ ಕರ್ಕೊಂಡು ಹೋಗಿದ್ರು. ಪಾಪ ಅದರಲ್ಲಿ ಅಣ್ಣವರು ಮತ್ತೆ ಮಾಧವಿಯವರು ಹಾಡ್ಬೇಕಾದ್ರೆ ಮಾಧವಿಯವರು ಯಾಕೆ ಕಣ್ಣೀರು ಅಂದಾಗ ಅಣ್ಣವರು ಕಣ್ಣೀರಲ್ಲ ಪನ್ನೀರು ಅಂತಾರೆ. ಅಂದಾಗ ಜ್ಞಾಪಕಕ್ಕೆ ಬಂದ್ಬಿಡ್ತು. ನೀವ್ ಆರಾಮ ಮನೇಲಿ ಕೂತಿರಿ, ನಾನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ ಕೊಡ್ತೀನಿ. ಹೋಗ್ಬನ್ನಿ. ಬರ್ತೀನಿ. ದಯವಿಟ್ಟು ಹೋಗ್ಬನ್ನಿ, ನಿಮ್ಗೆ ಒಳ್ಳೇದಾಗಲ್ಲ. ಫಸ್ಟ್ ನಮ್ಮ ಮನೆ ಖಾಲಿ ಮಾಡಿ ಜಯಂತ್ ಕಾಯ್ಕಿಣಿ ಮನೇಲಿ ಒಂದು ಬಾಡಿಗೆಗಿದ್ರೆ ಅಲ್ಲೋಗಿ ಸೇರ್ಕೊಂಡ್ಬಿಡ್ಬೇಕಪ್ಪ. ಬೇಡ ನಮ್ಗೆ ಗೋಳು. ಇದ್ಯಾವುದೋ ಆಪರೇಷನ್ ಡೈಮಂಡ್ ರಾಕೆಟ್ ಕೊಟ್ಬಿಟ್ಟು ಹೋಗ್ತಾಳಲ್ಲಪ್ಪ, ನನ್ನ ಕೈಲಿ ಆಗತ್ತೇನಯ್ಯ. ಪ್ರೀತಿ ಆಕಾಶದಷ್ಟು ವಿಶಾಲ, ಪ್ರೀತಿ ಸಾಗರದಷ್ಟು ಆಳ. ಆದರೂ ಪ್ರೇಮಿಗಳ ಪುಟ್ಟ ಹೃದಯಗಳೇ ಅದರ ವಾಸಸ್ಥಾನ. ಆ ಪ್ರೀತಿ ಇರುವ ಹೃದಯವೇ ಶ್ರೀಮಂತ. ಹೌದು, ನಮ್ಮ ಹತ್ರ ಬರೀ ಹೃದಯ ಇದೆ. ಶ್ರೀಮಂತರು ಯಾರು? ಓ ಕರೆಕ್ಟ್. ನನ್ನ ಹತ್ರ ಹೃದಯ ಇದೆ, ಅವಳ ಹತ್ರ ಶ್ರೀಮಂತಿಕೆ ಇದೆ. ಇಬ್ಬರದು ಮ್ಯಾಚ್ ಫಾಲೋಯಿಂಗ್ ಆಗೋಗ್ಬಿಡತ್ತೆ. ಎಸ್, ಕನ್ಫರ್ಮ್. ಶಿ ಇಸ್ ವೆರಿ 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 ಟ್ಯಾಲೆಂಟೆಡ್. ಮೋಸ್ಟ್ಲಿ ಇವಳು ನನಗೋಸ್ಕರನೇ ಇದೆಲ್ಲ ಬರ್ದಿರೋದು. ಹೌದು ಮಿಸ್ಟರ್ ಕಾಂತ, ಇವಾಗ ನೀವು ಕವಿತೆ ತುಂಬಾ ಚೆನ್ನಾಗಿದೆ ಅಂತ ವಾಪಸ್ ಕೊಟ್ರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಅವಳಿಗೆ ಡೌಟ್ ಬಂದ್ಬಿಡತ್ತೆ. ಹಂಗನ್ಬಿಟ್ಟು ಕವಿತೆನ ಆಲ್ಟರ್ ಮಾಡಿ, ಟಿಂಕರಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಪಾಲಿಶ್ ಹಾಕಿ ವಾಪಸ್ ಕೊಟ್ರೆ ನಿಮ್ಗೆ ಟ್ಯಾಲೆಂಟೇ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಡತ್ತೆ. ಕುತ್ತೆ, ಇದೆಲ್ಲ ಬೇಕಾಗಿತ್ತ ನಿಮ್ಗೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ನಿಮ್ಮ ಬುಡಕ್ಕೆ ನೀವೇ ತಂದಿಟ್ಕೊಂಡ್ಬಿಟ್ರಲ್ಲ ಕಾಂತ. ಏನಕ್ಕಿ ನಗು? ನಮಗೆ ಕವಿತೆಗಳು ಹುಟ್ಟತಾ ಇಲ್ಲ ಅನ್ನೋದಕ್ಕ, ಅಥವಾ ನಾನು ಗಲಬಸ್ಕಿ ನನ್ನ ಮಗ, ಡಬ್ಬ ನನ್ನ ಮಗ ಅಂತ ಅವಳಿಗೆ ಗೊತ್ತಾಗಿ ನೂಟ್ಲಾಗಿ ಇನ್ನೊಬ್ಬ ಜೊತೆ ಓಡೋಗಿ ಸೆಟ್ಲ್ ಆಗ್ಬಿಡ್ತಾಳೆ ಅನ್ನೋದಕ್ಕ? ಈ ಬಿಲ್ಡಪ್ಸು ಡ್ರೀಮ್ಸ್ ಎಲ್ಲ ಬೇಡ ಮರಿ. ಐ ಆಮ್ ಎ ಕಾಂಪ್ಲಾಂಟ್ ಬಾಯ್. ನಾನು ಒಂದು ಒಳ್ಳೆ ಕವಿತೆನ ಹುಟ್ಟಿಸಿ ಅವಳನ್ನ ಮದುವೆ ಆಗಿ ಅವಳಿಗೊಂದು ಸವಿತನ್ನು ಹುಟ್ಟಿಸ್ತೀನಿ. ಹೌದು, ಅಮ್ಮನಿಗೆಲ್ಲ ಗೊತ್ತಲ್ವಾ? ನೀನಾ? ಕವಿತೆನಾ?
ಅಷ್ಟೊಂದು ಟ್ಯಾಲೆಂಟ್ ನಿನಗೆಲ್ಲೋ ಇದೆ? ಹೌದಾ, ನಂಗೆ ಟ್ಯಾಲೆಂಟ್ ಇಲ್ಲ ಅಲ್ಲ? ಎಲ್ಲ ಅವನಿಗೆ ಇದೆ ಅಲ್ಲ? ನೀನ್ ನಾನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ. ಒಂದು ಫೈನ್ ಡೇ ತೋರಿಸ್ತೀನಿ ನಾನು ಯಾರು ಅಂತ. ಹೋಗು ಹೋಗು ಹೋಗು. ಮಾಡ್ತೀನಿ. ಕಾಲ ಹಿಂಗೆ ಇರಲ್ಲ ಗೊತ್ತಾ? ಕಾಳಿದಾಸ ಏನು ಹುಟ್ಟಾನೆ ಕವಿ ಆಗ್ಲಿಲ್ಲ. ನಾನ್ ಮಾತ್ರ ದಡ್ಡ, ಇವನೊಬ್ಬ ಮಾತ್ರ ಬುದ್ಧಿವಂತ ಉಪೇಂದ್ರ ಮನೆಯಲ್ಲಿ. ಮಾಡ್ತೀನಿ. ಟೈಮ್ ಬರ್ಲಿ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನೇ ಟ್ರೈ ಮಾಡ್ತೀನಿ ಒಂದು ಕವಿತೆನ. ಈ ಕವಿತೆ ಬರೆದ್ರೆ ಹೆಂಗಿರ್ಬೇಕು ಅಂದ್ರೆ, ಯೋಗರಾಜ್ ಭಟ್ಟು ಭಯ ಬಿದ್ದೋಗ್ಬಿಡ್ಬೇಕು, ನಾಗೇಂದ್ರ ಪ್ರಸಾದ್ ಗಡ 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 ನಡುಗ್ ಬಿಡ್ಬೇಕು. ಮಾಡ್ತೀನಿ. ಓಕೆ. Yo, I am in a feeling, yo, always dreaming, yo, not even sleeping, yo, 12 ಗಂಟೆ ಯಾಗಿಂಗ್, ಯೋ, ದಿನ ನಿನ್ನ ನೋಡದಿದ್ರೆ ನಂಗೆ ಮೈಯಲ್ಲಿ ಬ್ಲಡ್ ಸ್ವಲ್ಪ ಕಡಿಮೆಯಾದಂಗೆ. ಪ್ರಿಯತಮೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ ನಿನ್ಗೆ ಫ್ಯಾನ್ ಆಗೋದೆ ಹಿಂಗೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ. ಅಯ್ಯೋ ದೇವ್ರೇ. ಕವಿತೆ ಕರೆಕ್ಷನ್ ಮಾಡಿದ್ದಾನೆ ಅಂದ್ರೆ ಅದು ನಮ್ ಯಾಕೋ ನಂಗೆ ಡೌಟ್ ಇದೆ, ಇವನ್ ಮೇಲೆ ಚೆಕ್ ಮಾಡ್ತೀನಿ. ಓಹೋ, ನಮ್ ಕವಿತೆನೆ ಬರೆಯಕ್ ಬರಲ್ಲ ಅಂತ ನಮ್ಗೆ ಡುಬಾಕೋರ್ ಮಾಡವನೆ ಅಂತಂದ್ರೆ, ಇವನು ನೆಕ್ಸ್ಟ್ ಇದೆ ಯೋ 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 ಯೋ. ಕವಿತೆ ಸೀಸನ್ 2ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಸುಂದರವಾದ ಕವಿತೆನ ಜಡ್ಜ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ದಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು. ಅರ್ಜುನ್ ಸರ್, ಪ್ಲೀಸ್ ವೆಲ್ಕಮ್ ಸರ್. ಹಾಯ್, ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಕವಿತೆ ಫೆಸ್ಟ್ ಬಗ್ಗೆ? ಮಧುರ ಪಿಸುಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೇ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿಮ್ಮ ಪ್ರೀತಿಗೆ. ಓ ಚೂರಾದೆ ಇಂಥ ಭೇಟಿಗೆ. ಈಗ ಅರ್ಜುನ್ ಜನ್ಯ ಅವರಿಗೆ ತಮ್ಮ ಕವಿತೆ ಮೂಲಕ ಮಧುರ ಯಾತನೆ ನೀಡೋದಕ್ಕೆ ಬರ್ತಾ ಇದ್ದಾರೆ ಕಾಂತ ಫ್ರಮ್ ವಿಜಯ ಕಾಲೇಜ್. ನಾನು ಹೇಳಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ನೋಡಿದ್ಯಾ? ರೀ ಒಳ್ಳೆದೆಲ್ಲ ಬೇಡ ರೀ, ನಾನು ತುಂಬಾ ಚಿಕ್ಕವನು. ನಾನು ನಿಮ್ಗಿಂತ ಚಿಕ್ಕವನು ಸರ್. ಕೊಡಿ ಮಮ್ಮೈಕು. ಥ್ಯಾಂಕ್ ಯು ಅಮ್ಮ. ತುಂಬಿ ತುಳುಕುತ್ತಿದೆ ಹುಣ್ಣಿಮೆ ಈ ನಿನ್ನ ಕಣ್ಣುಗಳಲ್ಲಿ, ಲಾಸ್ಯವಾಡುತ್ತಿದೆ ಮಳೆ ಬಿಲ್ಲು ಈ ನಿನ್ನ ಮೈಯಲ್ಲಿ. ಯಾವ ಕವಿಯ ಲೇಖನಿಯಿಂದಿಳಿದ ಕವಿತೆಯೇ, ಯಾವ ಜಗದಿಂದಿಳಿದು ಬಂದ ದೇವತೆಯೇ, ನಿನ್ನಂತೆ ಯಾರಿಲ್ಲ ಈ ಜಗದಲ್ಲಿ, ಶರಣಾಗಿ ನಾನಿಂತೆ ನೋಡಿಲ್ಲಿ. ಇನ್ನಿಲ್ಲ ನೋಡು, ನಿಂಗ ಉಣ ನನಗೆ ಉಣಿ ಯಾರನ್ನ ನೋಡ್ಲಿ ಈ ಪಾರ್ಕಲ್ಲಿ, ಇಲ್ಲ ತಬ್ಕೊಂಡು ಸ್ಮೂಚ್ ಮಾಡ್ತಾವ್ರೆ, ಇಲ್ಲ ಕಿಸ್ ಮಾಡಕ್ ಟ್ರೈ ಮಾಡ್ತಾವ್ರೆ. ಬರ್ಲಿ ನಮ್ಮ ಹುಡುಗಿ ಇವತ್ತು ಹೆಂಗನ ಮಾಡಿ. ಓ ಇವ್ರು ಅದಕ್ಕೆ ಹೋಗ್ತಾರಂಗವ್ರೆ. ಬರ್ಲಿ ನಮ್ಮ ಹುಡುಗಿ, ಬರ್ಲಿ ಇವಾಗ ಅವಳು.
ಹಾಯ್ ರಜನಿ ಕಣ್ಣ ಮನುಮೆ ನಾನು ತುಂಬಾ ಇಷ್ಟ ಕಣ್ಣ ನಿಮ್ಮಪ್ಪ ನಾನು ಇನ್ನು ಯಾಕೆ ಮನುವಲ್ಲ ಮೆನುಕೋಗಲ್ಲ ಸುಮ್ಮನೆ ಇಟ್ಕೊಮೆ ಅಟ್ಟೆ ಮನುಕೊಣಪ್ಪ ಇಟ್ಕೊಳೆಯ ಪರವಾಗಿಲ್ಲ ಅವನು ಗೊತ್ತಾಗಲ್ಲ ಇನ್ನೊಂದು ಕೊಣಪ್ಪ ನಾವು ಚೆನ್ನಾಗಿದ್ದೆ. ಈ ಕವಿತೆನ ತಿದ್ದೋದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ತಲೆಗೆ ಬಂದ್ಬಿಡುತ್ತೆ. ನೋಡು ಇಲ್ಲಿ ನೋಡು ಎಷ್ಟು ಆಗ್ತಿದ್ದೀನಿ ನೋಡು. ಆದ್ರೂ ನನಗೆ ನಿಮ್ಮಷ್ಟು ಚೆನ್ನಾಗಿ ಬರೆಯಕ್ ಬರಲ್ಲ. ಹೌದು, ಇದಕ್ಕೆ ನೀವು ಸ್ಪೆಷಲ್ ಆಗಿ ವಿಟಮಿನ್ಸ್ ಪ್ರೋಟೀನ್ಸ್ ಏನಾದ್ರೂ ತಗೋತೀರಾ? ಅಯ್ಯೋ ದಡ್ಡಿ, ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಬಾಡಿ ಬಿಲ್ಡಿಂಗ್ ತಗೊಳ್ಳೋದು. ಆಕ್ಚುಲಿ ಇದಕ್ಕೆ ಸ್ಫೂರ್ತಿ ಬೇಕು, ಸ್ಫೂರ್ತಿ. ಸ್ಫೂರ್ತಿ ಹೆಂಗಂದ್ರೆ ಅಲ್ಲಿ ನಿನ್ನ ನೋಡ್ತಾ ಇದ್ರೆ ಕವಿತೆ ಹುಟ್ಟುಬಿಡುತ್ತೆ ಗೊತ್ತಾ. ನನಗೆ ಈಗ್ಲೇ ಒಂದ್ ಕವಿತೆ ಬರ್ಕೊಡ್ತೀರಾ? ಓ ಮೈ ಗಾಡ್, ಏನಾಯ್ತು? ನಾನ್ ಪೆನ್ ತಂದಿಲ್ಲ. ನಾನ್ ತಂದಿದ್ದೀನಿ. ಓ ಮೈ ಗಾಡ್, ಈಗೇನಾಯ್ತು? ನನ್ನ ಹತ್ರ ಪೇಪರ್ ಇಲ್ಲ. ಓ, ಅದ್ ನನ್ನ ಹತ್ರನೂ ಇಲ್ಲ. ಥ್ಯಾಂಕ್ ಗಾಡ್. ನನಗ್ ಗೊತ್ತು ನೀನ್ ಇದನ್ ಕೇಳ್ತೀಯ ಅಂತಾನೆ ನಾನು ಫಸ್ಟ್ ಸೂಪರ್ ಆಗಿರೋ ಒಂದು ಕವಿತೆ ಬರ್ಕೊಂಡ್ಬಂದಿದ್ದೀನಿ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ನಿಮ್ ಹ್ಯಾಂಡ್ ರೈಟಿಂಗು. ಯಾ 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 ಯಾ. ಕವಿತೆ ಜೊತೆ ಡ್ರಾಯಿಂಗು ಇದೆ. Yes, 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 yes. ಇದು ನೀವು ಮಾಡಿದ್ದ? ಹೌದೌದೌದು. ಅದು ಹೆಂಗೆ ಅಂದ್ರೆ ನಮ್ಮಪ್ಪ ಬಂದು ಕವಿರಾಜ್, ಹಾಗಾಗಿ ಕವಿತೆ ಬಂದ್ಬಿಟ್ಟಿದೆ. Okay. ಮಮ್ಮಿ ಬಂದು ಚಿತ್ರಲೇಖ, ಹಾಗಾಗಿ ಚಿತ್ರಕಲೆ ಬಂದ್ಬಿಟ್ಟಿದೆ. ನೀವು ಮಲ್ಟಿ ಟ್ಯಾಲೆಂಟೆಡ್ ಬಿಡಿಪ್ಪ. ಎಸ್ 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 ಎಸ್. ಬ್ಯೂಟಿಫುಲ್. ಸ್ಕೆಚ್ ನನ್ ತರಾನೇ ಇದೆ. ನಿಮ್ಮ ಅಮ್ಮ ತರ ಇರ್ಬೇಕಾಗಿತ್ತು. ಏನಂದ್ರಿ? ಅಲ್ಲ, ಆಕ್ಚುಲಿ ಅದ್ ನೋಡು ಸೇಮ್ ನಿಂತರನೇ ಇದೆ. ಥ್ಯಾಂಕ್ ಯು. ರಜನಿ ಊಟಕ್ಕಲ್ಲ ಕಣ್ಣ. ಅದು ಮೂಜಕ್ರ ಅಲ್ಲಪ್ಪ, ರಾಕೆಟ್ ರಾತ್ರಿ ಅಲ್ಲಿ ಹೋಗಿ ಇಟ್ಕೊಂಡ್ ಬಿಡ್ತೀನಿ. ಅದನ್ನ ಹಿಡ್ಕೊಂಬರಕ್ ಕಾಣುತ್ತೇನೋ ಅಂತ ಬಂದೇ ಇಲ್ಲ. ಎಲ್ಲ ಹೋಗ್ಬಿಟ್ಯಾ? ಇಲ್ಲಿ ನಿಂತಿರ್ತೀನಿ ಮಕ್ಕ ನೀನು. ರಾಕೆಟ್ ಹಿಡ್ಕೊಂಬರ್ತೀನಿ ಇರ್ತಾನೆ. ಅಯ್ಯೋ ರಾಮ್, ಬರೀ ಥ್ಯಾಂಕ್ಸ್ ಆಗೋಯ್ತಾ? ತಿಂಡಿ ಗಿಂಡಿ ಏನಿಲ್ವಾ? ಬನ್ನಿ ಊಟಕ್ಕೆ ಹೋಗೋಣ. ಅಯ್ಯೋ ಬೇಕಾಗಿಲ್ಲ, ಕುತ್ಕೊಳ್ಳಿ, ನಾನು ದುಡ್ಕಲ್ಲ. ಈಗ ತಿಂಡಿ ಕೇಳಿದ್ರಿ? ಆ ತಿಂಡಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ನೋಡು, ಕಿಸ್ಕೊಡೋದು. ಅದೆಲ್ಲ ನಂಗೆ ಆಗಲ್ಲಪ್ಪ. ಹಾ ಟಿವಿಲಿ ಪಿಕ್ಚರ್ ಅಲ್ಲಿ ನೋಡಿಲ್ವನಪ್ಪ ಇವಳು. ಏನಂದ್ರಿ? ಆಕ್ಚುಲಿ ಅದೇನು ಅಂದ್ರೆ ಒಂದೇ ಒಂದ್ ಕಿಸ್ಸು. ನಂಗೆ ಭಯ ಆಗುತ್ತೆ. ಅಯ್ಯೋ ಭಯ ಪಡ್ಬೇಕಾಗಿಲ್ಲ. ನೀನ್ ಭಯ ಪಟ್ರೆ ಸೂಪರ್ ಟಾಕೀಸ್ ಬುದ್ಧಿ ಒಂದು ಎಣ್ಣೆ ಅಂಗಡಿ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಒಂದೇ ಒಂದ್ ಅಂತರ ಹಾಕ್ಸ್ಬಿಟ್ರೆ ತಂತ್ರ ಹಾಕಿದ ತಕ್ಷಣ ಭಯ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಒಂದೇ ಒಂದ್ ಕಿಸ್ ಕೊಡು ಪ್ಲೀಸ್. ಬಟ್ ನೀವ್ ಯಾರ ಹತ್ರ ಆದ್ರೂ ಹೇಳ್ಬಿಟ್ರೆ? ಅಯ್ಯ, ನಾನೇ ಯಾಕೆ ಯಾರಿಗಾನ ಹೇಳ್ಬೇಡ, ನೀನ್ ಯಾರಿಗೂ ಹೇಳ್ಬೇಡ ಅಷ್ಟೇ. ಯಾರಾದ್ರೂ ನೋಡ್ಬಿಟ್ರೆ?